ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜಕಾರಣದಲ್ಲಿ ಹಲವಾರು ದೊಡ್ಡ ಮಟ್ಟದ ಬದಲಾವಣೆಗಳನ್ನು ನಾವು ದಾವಣಗೆರೆಯಲ್ಲಿ ಏನು ಒಂದು ದಕ್ಷಿಣದಲ್ಲಿ ಉಪಚುನಾವಣೆ ಆಯಿತು. ಅದಾದಾಗಿಂದ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿ ರಾಜಕೀಯ ಪ್ರಹಸನ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಮೈನಾರಿಟಿ ಲೀಡರ್ಸ್ ಏನಿದ್ರು, ಅಲ್ಪಸಂಖ್ಯಾತ ಸೆಲ್‌ನ ಮುಖ್ಯಸ್ಥರಾಗಿದ್ದರು, ಅಧ್ಯಕ್ಷರಾಗಿದ್ದರು. ಜಬ್ಬಾರ್ ಅವ್ರನ್ನ ಫಸ್ಟು ಅದಕ್ಕೆ ರೆಸಿಗ್ನೇಷನ್ ಕೊಡಿ ಅಂತಂದ್ರು. ಆಮೇಲೆ ಅವ್ರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಒಂದು ಶೋಕಾಸ್ ನೋಟಿಸ್ ಕೊಡ್ದಂಗೆ, ಕಾರಣ ಕೇಳಿ ನೋಟಿಸ್ ಕೊಡ್ದಂಗೆ ಅವರನ್ನು ವಜಾ ಮಾಡಿದರು. ಆಮೇಲೆ ನಜೀರ್ ಅಹಮದ್ ಅವರನ್ನು ಏನು ಮುಖ್ಯಮಂತ್ರಿ ಅವರಿಗೆ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು, ಆ ಹುದ್ದೆಯಿಂದ ಕೂಡ ಅವರನ್ನು ತೆಗೆದ್ರು. ಒಂದು ರೀತಿ ಡಿಸ್‌ಗ್ರೇಸ್‌ಫುಲ್ಲಾಗಿ ಎಕ್ಸಿಟ್ ಅಂತ. ಅಂದರೆ ಅವರಿಗೆ ಕೊಡಬೇಕಾದಂಥ ಒಂದು ಗೌರವ, ಅವರ ಘನತೆಗೆ ತಕ್ಕದಾದಂಥ ಒಂದು ಏನಂತೀರಿ, ಒಂದು ಆ್ಯಕ್ಷನ್ ಇಲ್ದಂಗೆ ಅವರನ್ನು ತೆಗೆದು ಹಾಕಿದ್ದಂಥದ್ದು. ಸೊ ಇದು ಭಾಳ ಡಿಬೇಟ್ಗಳಿಗೆ, ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಭಾಳ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ, ಯೂಶ್ವಲಿ ರಿಸಲ್ಟ್ ಬಂದಾಗ ಈ ಮೇ 4ಕ್ಕೆ 2 ಉಪಚುನಾವಣೆಗಳ ರಿಸಲ್ಟ್ ಬರುತ್ತೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆದು. ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಯಾಕೆ ಇಷ್ಟು ದೊಡ್ಡ ಮಟ್ಟದ ಒಂದು ಶಿಕ್ಷೆ, ದೊಡ್ಡ ಮಟ್ಟದ ಪರಿಣಾಮಗಳನ್ನು ಯಾಕೆ ಕೆಲವೊಬ್ಬರು ಲೀಡರ್ಸ್ ಎದುರಿಸ್ತಾ ಇದ್ದಾರೆ, ಕೆಲವೊಬ್ಬರು ಲೀಡರ್ನ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನನ್ನ ಅನಾಲಿಸಿಸ್ ಪ್ರಕಾರ, ನನ್ನ ವಿಶ್ಲೇಷಣೆ ಪ್ರಕಾರ, ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ, ಪ್ರೆಸ್ ಮೀಟ್ ಕೂಡ ಮಾಡಿ ಹೇಳಿದ್ದೀನಿ, 100% BJP ಗೆದ್ದೇ ಗೆಲ್ಲುತ್ತೆ. ಇದು ಇಂಟೆಲಿಜೆನ್ಸ್ ರಿಪೋರ್ಟು ಹೋಗಿದೆ. ಕಾಂಗ್ರೆಸ್ ಅವರು ದಾವಣಗೆರೆಯಲ್ಲಿ ಮತ್ತು ಪಕ್ಷದ ಆಂತರಿಕವಾಗಿ ಹೇಳೋ ಬಗ್ಗೆ ಅವ್ರಿಗೂ ಕೂಡ ಗೆದ್ದರೆ 1,000 ಲೀಡರ್ ಗೆಲ್ತೀವಿ, ಇಲ್ಲಾಂದರೆ 1,000 ಇದರಲ್ಲಿ ಸೋಲ್ತೀವಿ ಅನ್ನೋ ರೀತಿ ರಿಪೋರ್ಟ್ ಹೋಗಿದೆ. ನಮ್ಮ ಅನಾಲಿಸಿಸ್ ಪ್ರಕಾರ ನಾವೇನು ಬೂತ್ ವೈಸ್ ಮಾಡಿದ್ದೀವಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗೂ ಬೂತ್ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ, ಓಡಾಡಿ, ಆಮೇಲೆ ಅವರೆಲ್ಲ ಸಂಪರ್ಕದಲ್ಲಿರೋದ್ರಿಂದ ನಮ್ಮ ಅನಾಲಿಸಿಸ್ ಪ್ರಕಾರ ಏನಿಲ್ಲ ಅಂದರೆ 2-3 ಸಾವಿರ ಲೀಡಲ್ಲಿ BJP ಗೆದ್ದೇ ಗೆಲ್ಲುತ್ತೆ ಅಂತಂದು. ಇವಾಗ ಏನಾಗಿದೆ, BJP ನಾಳೆ ಗೆದ್ದು ಕಾಂಗ್ರೆಸ್ಸು ಸೋತಾಗ ಈ ಕಾಂಗ್ರೆಸ್ಸು ಸೋಲನ್ನು ಯಾರ ಮೇಲೆ ನಾವು ಕೂರಿಸ್ಬೇಕು, ಯಾರನ್ನು ಹೊಣೆಗಾರನ್ನಾಗಿ ಮಾಡಬೇಕು, ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ವಿ, ಯಾರ ತಪ್ಪು ಅಂತಂದು ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಪನಿಷ್ ಮಾಡಬೇಕು. ಸೊ ನೀವು ಯೋಚನೆ ಮಾಡಿ, ನಾಳೆ ಕಾಂಗ್ರೆಸ್ಸು ಸೋತಾಗ, ಅಂದರೆ ಶಾಮನೂರು ಕುಟುಂಬದ ಕುಡಿ ಅಂತ ಏನು ಹೇಳ್ತೀವಿ, ಶಾಮನೂರು ಸಮರ್ಥ್ ಅವರು ಈ ಚುನಾವಣೆಯಲ್ಲಿ ಸೋತಾಗ ಫಸ್ಟ್ ಬ್ಲೇಮ್ ಹೋಗೋವಂಥದ್ದು ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಜನಗಳ ಒಂದು ಮತ ಚಲಾಯಿಸ್ತಾರೆ ಅಂತಂದು ಒಂದು ಬರ್ತದೆ. ಎರಡನೇದು ಕಾಂಗ್ರೆಸ್ ಪಕ್ಷ ಸಂಘಟನೆ ಇರಲಿಲ್ಲ, ಒಂದು ಕುಟುಂಬದ ಆಳಾಗಿ ಕೆಲಸ ಮಾಡ್ತಾ ಇದೆ, ಒಂದು ಕುಟುಂಬದ ವಶದಲ್ಲಿದೆ, ಒಂದು ಕುಟುಂಬಕ್ಕೆ ಮಣೆ ಹಾಕಿ ಯಾವ ಒಂದು ಸಮಾಜ ಸಮುದಾಯ ಅವ್ರ ಕೈ ಹಿಡಿದಿತ್ತೋ ಅವ್ರನ್ನ ನಿರ್ಲಕ್ಷ್ಯ ಮಾಡಿ, ಅವರಿಗೆ ನಿರ್ಲಕ್ಷ್ಯ ಮಾಡೋದಷ್ಟೇ ಅಲ್ಲ, ಅದಾದಮೇಲೆ ಇವಾಗ ಏನೇನು ಮಾಡಿದ್ದಾರೆ ಅಂತ ನೋಡಿದ್ದೀವಿ. ಸೊ ಅದರ ವಿರುದ್ಧ ಜನಗಳು ಓಟ್ ಹಾಕಿದ್ದಾರೆ ಅಂತಂದು ಒಂದು ಕಾರಣ ಹೇಳ್ಬೋದು. ಮೂರನೇ ಕಾರಣ, ಯಾರು ಆಡಳಿತ ನಡೆಸ್ತಾ ಇದ್ದಾರೆ, ಮಂತ್ರಿಮಂಡಲ ಇರ್ಬೋದು, CM ಇರ್ಬೋದು, DCM ಇರ್ಬೋದು, ಇವರ ವಿರುದ್ಧ ಒಂದು ಅವಿಶ್ವಾಸ ಅಂತಂದು. ಸೊ ಇವರ ಆಡಳಿತದಲ್ಲಿ ಜನಗಳು ವಿಶ್ವಾಸ ಕಳ್ಕೊಂಡಿದ್ದಾರೆ, ಹಾಗಾಗಿ ಇವರ ವಿರುದ್ಧ ಅಂತಂದ್ಬಿಟ್ಟು ಈ ದಾವಣಗೆರೆ ಚುನಾವಣೆ ಒಂದು ಮುನ್ಸೂಚನೆ, ದಿಕ್ಸೂಚಿ ಅಂತಂದು. ನಾಲ್ಕನೇದು, ಯಾವ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಈ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ. ಮಹಿಳೆಯರು ಸೇರಿದಂತೆ ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರದ ಈ ಒಂದು ಗ್ಯಾರಂಟಿಗಳ ವಿರುದ್ಧ ಓಟ್ ಹಾಕಿದ್ದಾರೆ ಅಂತಂದು ಕೂಡ ಮೀಡಿಯಾದಲ್ಲಿ ಮತ್ತು ಅಪೋಸಿಷನ್ ಪಾರ್ಟಿ BJP ಎಲ್ಲರೂ ನಾವು ಕೂಡ ಸೇರಿಕೊಂಡು ಈ ರೀತಿ ವಿಶ್ಲೇಷಣೆ ಮಾಡ್ತೀವಿ. ಅದು ಸತ್ಯ ಕೂಡ ಹೌದು. ಇವೆಲ್ಲ ಗೆದ್ದರೆ ಇವೆಲ್ಲ ಕಾರಣಗಳಿಂದ ಗೆದ್ದಂಗೆ. ಈಗ ಇನ್ನೇನು 28ರ ಚುನಾವಣೆ ಕೇವಲ 2 ವರ್ಷ ಇದೆ ಅಂತ ಅಂದಾಗ, ಈ ರೀತಿ ಮೇ 4ರ ನಂತರ ಮೀಡಿಯಾದಲ್ಲಿ ಈ ರೀತಿ ಸ್ಟೋರಿಗಳು, ಈ ರೀತಿ ಕಾರಣಗಳು, ವಿಶ್ಲೇಷಣೆಗಳು, ಚರ್ಚೆಗಳು ಶುರುವಾಯಿತು ಅಂತಂದರೆ, ಆ್ಯಕ್ಚುಲಿ ಅಂತಂದರೆ ಚುನಾವಣೆ 2 ವರ್ಷ ಅಂತ ಹೇಳ್ತೀವಿ, ಬಟ್ 1 ವರ್ಷ ಲೆಕ್ಕ ಅದು. 1 ವರ್ಷ ಮುಂಚೆ ಚುನಾವಣೆ ತಯಾರಿ ಶುರು ಆಗಿಬಿಡ್ತದೆ, ಡೇಟ್ಸ್ ಬರ್ತದೆ, ಕ್ಯಾಂಡಿಡೇಟ್ ಓಡಾಡೋದಕ್ಕೆ ಶುರು ಮಾಡ್ಕೊತಾರೆ, ಸೆಲೆಕ್ಷನ್ ಬಗ್ಗೆ ಕಮಿಟಿಗಳು, ಮೀಟಿಂಗ್ಗಳು ಶುರು ಆಗ್ತವೆ. 1 ಇಯರ್ ಲೆಕ್ಕ. ಈ 1 ಇಯರ್, ಈ ಮೇಯಿಂದ ಹಿಡಿದು 27 ಮೇ ತನಕ ಇದು ಇಡೀ ಸರ್ಕಾರದ ವಿರುದ್ಧ ಅಭಿಪ್ರಾಯ ಮೂಡ್ತದೆ ಅನ್ನೋ ಒಂದು ಭಯದಿಂದ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ, ಇವತ್ತು 3 ಜನ ಅಥವಾ 2 ವಿರುದ್ಧ ಅವ್ರ ಮೇಲೆ ಈ ಎಂಟೈರ್ ಒಂದು ತಪ್ಪು ಅಂತ ಏನು ಸೋಲನ್ನು ಇವಾಗಲೇ ಅವ್ರಿಗೆ ಹಣೆಪಟ್ಟಿ ಕಟ್ಟಿಬಿಟ್ರೆ, ನಾಳೆ ಇವರನ್ನು ಹೊಣೆಗಾರನ್ನಾಗಿ ಮಾಡ್ಬೋದು. ಚುನಾವಣೆ ಅಂದರೆ ರಿಸಲ್ಟ್ ಬಂದ ಮೇಲೆ ಪಕ್ಷಕ್ಕೆ ಬೈಯಲ್ಲ ಜನಗಳು, ಅದು ಬೈದರೂ ಕೂಡ, ಅಥವಾ ಸರ್ಕಾರಕ್ಕೆ ಬೈದರು, ಲೀಡರ್ಗಳಿಗೆ ಬೈದರು, ಗ್ಯಾರಂಟಿಗಳಿಗೆ ಬೈದರು, ನಾವೇನು ಹೇಳ್ಬೋದು ಅಂತಂದರೆ, ಸೋತಿದ್ದು ಯಾವುದೋ ಕಾರಣದಿಂದಲ್ಲ, ಸೋತಿದ್ದು ಆಂತರಿಕವಾಗಿ ನಮ್ಮವರಿಗೆ ನಮಗೆ ಮೋಸ ಮಾಡಿದರು, ಷಡ್ಯಂತ್ರ ಮಾಡಿದರು, ಅದರಲ್ಲಿ ಈ ಏನು ವ್ಯಕ್ತಿಗಳಿದಾರಲ್ಲ ಅವ್ರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಈಗ ನಡೀತಾ ಇದೆ. ಇದು ನಿಜವಾದ ನೈಜ ಕಾರಣ. ಯಾವ ಒಂದು ಪಕ್ಷ ಶೋಕಾಸ್ ನೋಟಿಸ್ ಕೊಡ್ದಂಗೆ, ಅದು ದೊಡ್ಡ ದೊಡ್ಡ ಲೀಡರ್ 3 ಸರಿ MLC ಆಗಿರೋಂಥವ್ರು,
ಒಂದು ದೊಡ್ಡ ಹುದ್ದೆಯಲ್ಲಿರೋರನ್ನ ಅಷ್ಟು ಸುಲಭವಾಗಿ ತೆಗೆದುಹಾಕಲ್ಲ. ಆಮೇಲೆ ನಜೀರ್ ಅಹಮದ್ ಅವರು ನನಗೆ ಗೊತ್ತಿರೋ ರೀತಿಯಲ್ಲಿ ಸಿ ಎಂ ಅವರು ಸಂಕಷ್ಟದಲ್ಲಿದ್ದಾಗ ಅವರ ಆಪ್ತರಾಗಿದ್ದಂಥವರು, ಅವರು ಜೊತೆ ಗಟ್ಟಿಯಾಗಿ ನಿಂತಿದ್ದಂಥವ್ರು, ಪ್ರತಿ ಹಂತದಲ್ಲೂ ಕೆಲಸ ಮಾಡಿದ್ದಾರೆ. ಅವರು ಕೂಡ ಸಿ ಎಂ ಸಿದ್ದರಾಮಯ್ಯನವರಿಂದ ಬೆಳೆದಿದ್ದಾರೆ. ಜೊತೆಗೆ ಸಿ ಎಂ ಅವರಿಗೆ ಒಂದು ಆಪ್ತರಾಗಿ ಅವ್ರ ಕಷ್ಟದಲ್ಲಿದ್ದಾಗ ಜಬ್ಬಾರ್ ಅವರು ಇರ್ಬೋದು, ಎಲ್ಲರೂ ಕೂಡ ಏನೋ ಒಂದು ಲೀಡರ್ಸ್ ಇದ್ದಾರೆ, ಇವರೆಲ್ಲರ ಜೊತೆ ಗಟ್ಟಿಯಾಗಿ ನಿಂತಿದ್ದಂಥವ್ರು. ಇವತ್ತು ಕೆ ಎನ್ ರಾಜಣ್ಣನವರು ಹೇಳಿದ್ದಾರೆ, ಯಾಕೆ ಎಷ್ಟು ಅಸಹಾಯಕರಾಗಿದ್ದಾರೆ, ಇವ್ರ ಜೊತೆ ಇದ್ದವರು ಗಟ್ಟಿಯಾಗಿದ್ದವ್ರನ್ನ ಯಾಕೆ ಸಿ ಎಂ ಸಮರ್ಥಿಸ್ಕೊಡ್ತಿಲ್ಲ, ಯಾಕೆ ಅವ್ರನ್ನ ಕಾಪಾಡ್ಕೊಡ್ತಿಲ್ಲ ಅಂತಲೂ ಒಂದು ಭಾಳ ವ್ಯಾಲಿಡ್ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ. ಸೊ ಇವೆಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದರೆ ಖಂಡಿತ ಸೋತಿದ್ದೀವಿ ಅಂತ ಗೊತ್ತಾಗಿರೋದ್ರಿಂದ ನಾಳೆ ಇದು ನಮ್ಮ ಮೇಲೆ ಬರಬಾರ್ದು ಅಂತಂದು ಯಾರನ್ನು ಸ್ಕೇಪ್ ಗೋಟ್ ಅಂತ ಹೇಳ್ತೀವಿ, ಅಂದರೆ ಈ ಬಲಿಕಾ ಬಕ್ರ ಅಂತ ಹೇಳ್ತೀವಲ್ಲ, ಆ ರೀತಿ ಕೆಲವೊಬ್ಬರನ್ನ ಹುಡುಕಿ ಈ ಥರ ಮಾಡ್ತಿರೋವಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ. ಹಿಂಗೆ ಆಗಬಾರ್ದಾಗಿತ್ತು. ಚುನಾವಣೆಯಲ್ಲಿ ಏನಾದರೂ ಇಲ್ಲಿ ಔಟ್ಕಮ್, ನಾವು ಗವರ್ನೆನ್ಸು ಅಡ್ಮಿನಿಸ್ಟ್ರೇಷನ್ನು ಚೆನ್ನಾಗಿತ್ತು ಅಂತಂದಿದ್ರೆ, ಆಮೇಲೆ ಟಿಕೆಟ್ ಯಾರಿಗೆ ಅರ್ಹತೆ ಇತ್ತು ಅಂಥವ್ರಿಗೆ ಕೊಡೋ ಒಂದು ವ್ಯವಸ್ಥೆ ಬಂತು ಅಂತಂದರೆ ಇವೆಲ್ಲ ಸಂಕಷ್ಟಗಳನ್ನು ಎದುರಿಸ್ಬೇಕಾಗಿರಲ್ಲ ಯಾರು ರೂಲಿಂಗಲ್ಲಿರ್ತಾರೆ. ನಿಜವಾಗ್ಲೂ ಅಭಿವೃದ್ಧಿ ಪರ ಒಂದು ರಾಜಕಾರಣ, ಅಭಿವೃದ್ಧಿ ಪರ ಒಂದು ಸರ್ಕಾರ, ಗವರ್ನೆನ್ಸ್ ಇತ್ತು ಅಂತಂದಾಗ ನಿಜವಾಗ್ಲೂ ಜನಗಳು ಮೆಚ್ಚಿ ಆ ಸರ್ಕಾರಕ್ಕೆ ಮತ್ತೆ ಓಟ್ ಹಾಕ್ತಾರೆ, ಆ ಪಾರ್ಟಿಗೆ ಓಟ್ ಹಾಕ್ತಾರೆ. ಈಗಿರೋ ವ್ಯವಸ್ಥೆಯಲ್ಲಿ ಏನಾಗ್ಬಿಟ್ಟಿದೆ, ಒಂದು ದೊಡ್ಡ ಏನು ಪವರ್ಫುಲ್ ಕುಟುಂಬಗಳಿದ್ದಾವೆ, ನಮಗೇ ಬೇಕು, ನಮ್ಮಲ್ಲೇ ಇರಬೇಕು ಅಂತಂದು ಪಾರ್ಟಿಗಳನ್ನು ಹೆದರಿಸಿ ನನಗೆ ಇವಾಗಲೂ ಆಶ್ಚರ್ಯ ಆಗ್ತದೆ. ಅಂದರೆ ಆ ಟಿಕೆಟ್ ಈ ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಯಾವಾಗಲೂ ಓಡಾಡ್ತಾರೆ. ಅವ್ರ ಸ್ಪೀಚ್ಗಳನ್ನೂ ನೋಡ್ತಾ ಇದ್ದೀನಿ ಎಲೆಕ್ಷನ್ ಕ್ಯಾಂಪೇನಲ್ಲಿ. ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತಾರೆ, OBCಗಳ ಬಗ್ಗೆ ಮಾತಾಡ್ತಾರೆ, ಆಮೇಲೆ ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಮೈನಾರಿಟೀಸ್ಗಳಿಗೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ. ಏನದು ಸಂಪ್ರದಾಯ ಅಂತ ಹೇಳ್ತಾರೆ, ಸತ್ತವ್ರ ಮನೆಗೆ ಟಿಕೆಟ್ ಕೊಡಬೇಕು, ಅದನ್ನು ಮೀರಿ ಒಂದು ಟಿಕೆಟನ್ನು ಕೊಡ್ಬೋದಾಗಿತ್ತು ಅಲ್ಲಿ. ಬಟ್ ಅಷ್ಟು ನಿಮಗೆ ಕಾಳಜಿ ಇಲ್ಲ ಅಥವಾ ಪವರ್ ಇಲ್ಲ ಅಂತಂದಾಗ ಕಾರ್ಯಕರ್ತರಿಗೆ ಎಂಥ ಒಂದು ಸಂದೇಶ ಕಳಿಸ್ತದೆ. ಸೊ ಇವನ್ನೆಲ್ಲ ನಾವು ದಾವಣಗೆರೆ ಕ್ಷೇತ್ರದಲ್ಲಿ ಭಾಳ ಹತ್ತಿರದಿಂದ ನೋಡಿದ್ದೀವಿ. ಅಲ್ಲಿ ನೊಂದ ಜನಸಂಖ್ಯೆ ಭಾಳ ಇದೆ. ಸುಮಾರು 85% ಜನಕ್ಕೆ ಈಗಲೂ ಕೂಡ ಬೇಸಿಕ್ ಡೆವಲಪ್ಮೆಂಟಲ್ ರಿಕ್ವೈರ್ಮೆಂಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವು ಕೂಡ ನಮ್ಮ ಸ್ವಾಭಿಮಾನಿ ಬಳಗದಿಂದ ಏನು ನಮ್ಮ BJP ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥವರು, ಸಾಮಾನ್ಯ ಕಾರ್ಯಕರ್ತರು, ಅವರಿಗೆ ಒಂದು ಸೈದ್ಧಾಂತಿಕ ನಿಲುವು ತಗೊಂಡು ನಾವು ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಪಾದಯಾತ್ರೆ ಮಾಡಿ ಅವ್ರ ಪರವಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೋಟರ್ಸ್ನ ಕನ್ವಿನ್ಸ್ ಮಾಡಿ ವೋಟ್ ಹಾಕ್ಸೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ. ನಮಗೆಲ್ಲ ಭಾಳ ವಿಶ್ವಾಸ ಇದೆ. ಖಂಡಿತವಾಗಿಯೂ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಈ ಸರಿ ದಾವಣಗೆರೆ ದಕ್ಷಿಣದ MLA ಆಗ್ತಾರೆ. ಕರ್ನಾಟಕದ, ನಾನು ಮುಂಚೆನೇ ಹೇಳ್ತಾ ಇದ್ದಿದ್ದು, ಒಂದು ಐತಿಹಾಸಿಕ ಚುನಾವಣೆ, ಇದಾದಮೇಲೆ ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತವೆ ಅಂತಂದು. ಬಟ್ ರಿಸಲ್ಟ್ ಬರೋಕ್ಕಿಂತಲೇ ಮುಂಚೆನೇ ದೊಡ್ಡ ದೊಡ್ಡ ಬೆಳವಣಿಗೆ ಆಗಿದೆ. ನಾಳೆ ಶ್ರೀನಿವಾಸ್ ದಾಸ್ ಕರಿಯಪ್ಪ MLA ಆದಮೇಲೆ, BJP ಗೆದ್ದ ಮೇಲೆ ಇನ್ನೂ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳನ್ನು ನಾವು ಮೇ 4ರ ನಂತರ ನಿರೀಕ್ಷೆ ಮಾಡ್ಬೋದು. ನೀವು ಬೇಕಾದ್ರೆ ಕಾದು ನೋಡ್ತಾ ಇರಿ. ನಮಸ್ಕಾರ.